next day. ಹಾಯ್ K16 ನಮಸ್ಕಾರ ಅಡ್ಬಿದೆ. ನನ್ನ ಪ್ರತಿಬಿಂಬನ ಪ್ರಶ್ನೆ ಮಾಡಿದೆ. ಏನಂತ? ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಹಾ ಯಾಕೆ ನನ್ ಜೊತೆ ಬರ್ತಿದ್ಯಾ ಅಂತ. ಹಾ ನಸುನಕ್ಕು ಆ ಬಿಂಬ, ಆ ಪ್ರತಿಬಿಂಬ ಹೇಳ್ತು. ನಿಮ್ಗೆ ಯಾಕೆ ಬೇಕದು? ಮುಚ್ಕೊಂಡು ಹೋಗಲ್ಲ ಅಂತ. ಆಯ್ತು, ನಿನ್ನ ಪ್ರತಿಬಿಂಬ ಅದೇನು ಹೇಳ್ತು ಅಂತ ನೀನ್ ಹೇಳಪ್ಪ. ನನ್ ಬಿಟ್ರೆ ಯಾರೋ ಇದಾರೆ ನಿನ್ಗೆ? ನನ್ ಬಿಟ್ರೆ ನಿನ್ಗೆ ಯಾರೋ ಇದಾರೆ? ಹಾ ಆಯ್ತು, ಒಂದೇ ಒಂದ್ಸರಿ ನಿನ್ನ ಪ್ರತಿಬಿಂಬನ ಮಾತಾಡ್ಸ್ಬಿಡು. ಇಡೀ ಕರ್ನಾಟಕದ ಜನತೆ ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ಬಿಡ್ತೀವಿ. ಮಾತಾಡ್ಸು, ಒಂದೇ ಒಂದ್ಸರಿ ಮಾತಾಡ್ಸು. ನನಗ್ ನೀನು, ನಿನಗ್ ನಾನು ಅಂತ. ವಾಸ್ತವ ನಿಜ ಅಲ್ವಾ? ಅಪ್ಪ ವಿಮಲ್ ಹಾಕೊಂಡ್ರೆ ವಿಲಿಯಂ ಶೇಕ್ಸ್ಪಿಯರ್ ಫ್ರಮ್ ವಿಲ್ಸನ್ ಗಾರ್ಡನ್, ಅದು ಕಾಲ್ಪನಿಕನ ವಾಸ್ತವನ ನಮ್ಮ ತಾಯಣ್ಣ ನನಗಂತೂ ಗೊತ್ತಿಲ್ಲ. ಆದ್ರೆ ಅದನ್ನ ಯಾರು ಪ್ರತಿಬಿಂಬ ಅಂತ ಅನ್ನಲ್ಲಪ್ಪ, ಅದನ್ನ ನೆರಳು ಅಂತ ಅಂತಾರೆ. ಪ್ರತಿಬಿಂಬ ಅಂತ ಅಂದ್ರೆ ನೀರಲ್ಲಿ ಕನ್ನಡಿಲಿ ನಿನ್ನ ಬಿಂಬ ಆಸ್ ಇಟ್ ಈಸ್ ಕಾಣಿಸ್ತಲ್ಲ, ಅದನ್ನ ಪ್ರತಿಬಿಂಬ ಅಂತ ಅನ್ನೋದು. ಇದನ್ನ ನೆರಳು, ಶಾಡೋ ಅಂತಾರೆ ಕಣೋ. ಶಾಡೋವೆ ಒಂದ್ ಕೆಲಸ ಮಾಡೋರು, ರಾತ್ರಿ 8 ಗಂಟೆಗೆ ಇದೇ ಜಾಗಕ್ಕೆ ಬಂದ್ಬಿಟ್ಟು ಕತ್ಲಾಗಿ ಲೈಟ್ ಆಫ್ ಆಗಿರುತ್ತಲ್ಲ, ಅವಾಗ ನಿನ್ನ ನೆರಳು ಏನ್ ಹೇಳ್ತು ಅಂತ ಹೇಳದ್ ಬೇಡ. ಫಸ್ಟ್ ನಿನ್ನ ನೆರಳು ಎಲ್ಲ ಐತೆ ಅಂತ ಅಂದ್ಬಿಟ್ಟು ದುರ್ಬೀನ್ ಹಾಕೊಂಡು ಹುಡುಕೋ, ಆಮೇಲೆ ಅದೇನ್ ಹೇಳ್ತು ಅಂತ ಬಂದ್ಬಿಟ್ಟು ನಮಗೆ ಪುಂಗುವಂತೆ. ಈ ಮಿಷಿನ್ ಮನೆಗೆ ಮೋಟರ್ ಆನ್ ಮಾಡಕ್ ಹೋಗುವ ಒಂದ್ ಕವನ, ಆ ಕಡೆಯಿಂದ ಆಫ್ ಮಾಡ್ಕೊಂಡು ಬರ್ಬೇಕಾದ್ರೆ ಒಂದ್ ಕವನ, ಗ್ಯಾಪ್ ಅಲ್ಲಿ ಸೂಟ್ಗಳು ಹಾಕ್ಬಿಡ್ತಾರೆ ತಲೆಗೆ. ಈ ರವಿ ಕಾಣೋದನ್ನು ಕವಿ ಕಂಡ ಅಂತ ಅಂತಾರೆ. ಈ ಕವಿ ರವಿ ಇಬ್ರು ಕಾಣದೇ ಇರೋದನ್ನ ಈ ಟಿಕ್ಟಾಕ್ ಯೂನಿವರ್ಸಿಟಿ ಗ್ರಾಜುಯೇಟ್ಸ್ಗಳು ಕಂಡುಬಿಡ್ತಾರೆ. ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ಪ್ರೇಕ್ಷಕರಿಗೆ ಮನರಂಜನೆ ತಪ್ಪಿದ್ದಲ್ಲ.